ಕೊಡಿ ಗಂಟೆ. ನಡೀರಿ ಹೋಗೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸೆಕೆಂಡ್ ವಿಡಿಯೋ ಆ್ಯಂಡ್ ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದೇನಾಯಿತು ಅಂದರೆ ಆ ದೇವಸ್ಥಾನ ಮುಗಿಸ್ಕೊಂಡು ಡೌನಲ್ಲಿ 200 ಮೀಟರ್ ಡೌನಲ್ಲಿ ಆಂಜನೇಯಂದು ಚಿಕ್ಕದಾಗಿ ಒಂದು ಗುಡಿ ಇದೆಯಂತೆ. ಅಲ್ಲಿರೋ ಪೊಲೀಸರು ಹೇಳಿದ್ರು, ಅದಕ್ಕೆ ನಾವು 4 ಜನ ಹೊರಟ್ವಿ. ಅಮ್ಮ ಬಂದಿಲ್ಲ. ಅಮ್ಮ ಯಾಕೆ ಅಂದರೆ ಅವ್ರಿಗೆ ಆ ಮೆಟ್ಲನ್ನ ಹತ್ಬಿಟ್ಟು ಸಾಕಾಗ್ಬಿಟ್ಟಿದೆ, ನಾನು ಬರೋದಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸರಿ, ಸ್ವಲ್ಪ ಮೆಟ್ಲು ನೋಡಿದಾಗ ಸ್ವಲ್ಪ ದೂರ ನೋಡಿದಾಗ ಚೆನ್ನಾಗಿತ್ತು. ಸ್ವಲ್ಪ ಹಾಗೆ ಡೌನಾಗಿ ಬರ್ತೀವಿ ನೋಡಿ, ನಿಮಗೆ ಗೊತ್ತಾಗ್ತಿದೆ ಹೆಂಗಿದೆ ಅಂತ ದಾರಿ. ಅಷ್ಟೊಂದು ಕರೆಕ್ಟಾಗಿಲ್ಲ ದಾರಿ. ನಾವು ಹಂಗೋ ಹಿಂಗೋ ಹೋದ್ವಿ. ಅವಾಗ ಅನಿಸ್ತು ನಮ್ಮಮ್ಮ ಬರದೇ ಇರೋದೇ ಒಳ್ಳೇದಾಯಿತು ಅಂತ. ನೋಡಿ ಹೆಂಗಿದೆ ದಾರಿ ಅಂತ. ಅಷ್ಟು ಮೆಟ್ಲುಗಳಿಲ್ಲ, ಅಲ್ಲೊಂದು ಇಲ್ಲೊಂದು ಕಲ್ಲುಗಳು. ಆ ಕಲ್ಲುಗಳಂತೂ ಕಾಲಿಟ್ಟರೆ ಹಂಗೆ ಸ್ಕಿಡ್ಡಾಗುತ್ತೆ ನೋಡಿ ಹೆಂಗಿದೆ ಅಂತ. ಈ ದೇವಸ್ಥಾನ ಮುಗಿಸ್ಕೊಂಡು ಮೇಲೆ ಬಂದಾಗ ಪೊಲೀಸವರು ರಾಮದೇವ್ರ ಬೆಟ್ಟದ ಸ್ಟೋರಿ ಹೇಳ್ತಾರೆ, ಕೇಳಿಸ್ಕೊಡಿ, ಚೆನ್ನಾಗಿ ಹೇಳ್ತಾರೆ. ಆದರೆ ಸ್ವಲ್ಪ ಸೌಂಡ್ ಕಮ್ಮಿ ಇದೆ, ಯಾಕೆಂದರೆ ನನ್ನ ಹತ್ರ ಮೈಕ್ ಇಲ್ಲ. ಆ್ಯಂಡ್ ಅವ್ರು ಏನು ಅಂದ್ಕೊತಾರೋ ಏನೋ ಅಂದ್ಬಿಟ್ಟು ದೂರದಿಂದ ವಿಡಿಯೋ ಮಾಡ್ತಾಯಿದ್ದೆ. ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ, ಬಟ್ ಕೇಳಿಸುತ್ತೆ ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ಹೇಳಿದ್ರು ಅವರು ಸ್ಟೋರಿ. ಏನಂತ ಫುಲ್ ಡೀಟೇಲಾಗಿ ಹೇಳಿದ್ರು, ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಫೈನಲಿ ಹಂಗೋ ಹಿಂಗೋ ಬಂದ್ವಿ 200 ಮೀಟರ್ ಡೌನಲ್ಲಿ. ಇದು ಕೋಟೆ ಆಂಜನೇಯ ಗುಡಿ ಅಂತ ಹೇಳ್ತಾರೆ. ತುಂಬ ಪವರ್ಫುಲ್ ದೇವರ ಅಂತ ಇದು ಅಂತ ಅಲ್ಲಿರೋ ಪೊಲೀಸರು ಹೇಳಿದ್ರು ನಮಗೆ. ಅಕ್ಕಬಾಬಲ್ಲಿ ಅಲ್ಲಿ ಕುತ್ಕೊಂಡಿದ್ರು. ನಾನು ಇಲ್ಲೊಂದು ದಾರಿ ಇದೆಯಲ್ಲ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಬಂದೆ. ನೋಡಿ, ನಾನು ಅಲ್ಲಿ ತುದಿಯಲ್ಲಿ ನಿಂತ್ಕೊಂಡಿದ್ದೀನಿ. ಏನು ಸಖತ್ತಾಗಿ ಕಾಣಿಸ್ತಿದೆ ವ್ಯೂ ಅಂದರೆ, ಸೂಪರಾಗಿ ಕಾಣಿಸ್ತಿದೆ. ಫೋನಲ್ಲಿ ಮಾತ್ರ ಹಂಗೆ ಕಾಣಿಸ್ತಿದೆ, ರಿಯಲಾಗಿ ನೋಡೋಕೆ ಮಾತ್ರ ಮಸ್ತಾಗಿ ಕಾಣಿಸ್ತಿದೆ. ಆಮೇಲೆ ತುದಿಯಲ್ಲಿ ಬೇರೆ ನಿಂತಿದೆ ನಮ್ಮ ಬಾವ. ಬೇಡ ಆ ಕಡೆ ಎಲ್ಲ ನಿಂತ್ಕೋಬೇಡ, ಬಂದುಬಿಡು ಕೆಳಗಡೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಡೌನ್ಗೆ ಹೋಗ್ಬಿಟ್ಟೆ. ತುದಿಯಲ್ಲಿ ನಿಂತ್ಕೊಂಡಿದ್ದೆ, ಒಂಚೂರು ಸ್ಕಿಡ್ ಆಯಿತು ಅಂದರೆ ಫುಲ್ಲು ಡೌನಿಗೆ ಹೋಗ್ಬಿಡ್ತೀನಿ. ಅದಕ್ಕೆ ನಮ್ಮ ಬಾವ ಬೈದರು, ಬಂದುಬಿಡು ಅಂತ. ಬಂದುಬಿಟ್ವಿ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಮೇಲೂ ಹೋಗ್ತಾ ಇದ್ವಿ ನೋಡಿ. ಏನು ಪಾಡು ಪತ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಅದರಲ್ಲಿ ಬೇರೆ ಪಾಪು ಎತ್ಕೊಂಡು ಒಂದು ಸ್ವಲ್ಪ ದೂರ ನಡೀತಲ್ಲ, ಅದಾದಮೇಲೆ ತಿರ್ಗೋ ಎತ್ಕೋಪ್ಪ, ಎತ್ಕೋ ಅಮ್ಮ, ಎತ್ಕೋ ಚಿಚ್ಚಿ. ಅದಾದಮೇಲೆ ಬಂದ್ವಿ ನೋಡಿ. ಆ ಸ್ಟೋರಿ ಕೇಳಿಸ್ಕೊ. ಹಿಂಗೆ ಪಾದ ಬಿದ್ದಿರುತ್ತೆ ಅಂತ ಗೊತ್ತಾಯ್ತು. ಹಿಂಗೆ ಪಾದ ಅಲ್ಲೆಲ್ಲ ಹೆಜ್ಜೆಗಳೆಲ್ಲ ಇದಾವಂತಮ್ಮ. ತುಂಬಾ ಕತೆ ಇದೆ, ದೊಡ್ಡ ಕತೆ ಇದು. ಅದೆಲ್ಲೋ ಕಾಲ್ದು ಐತೆ ದೊಡ್ಡದಾಗೆ ಅಂತ ಹೇಳ್ತಾರೆ. ಕಾಲು ದೊಡ್ಡದಾಗಿ ಪಾದ ಇದೆ ಅಂತ ಹೇಳ್ತಾರೆ. ಹಸ್ತ ಹಾಕಿರೋದು ಇದೆ ಅಂತಾರಲ್ಲ, ಅದನ್ನ ನೀನ್ ನೋಡ್ಲಿಲ್ಲ. ಆ ಕಡೆ ಫುಲ್ ಕೆಳಗಡೆ. ನೋಟ್ ಮಾಡ್ಕೊಂಡಿರ್ತೀನಿ, ಮಂಡೇನ ನೋಟ್ ಮಾಡ್ಕೊಳ್ತೀನಿ. ಕುಡಿಯಕ್ಕೆ ಇಲ್ಲ, ಸ್ನಾನ ಮಾಡ್ಕೊಂಡು ರಾಮ ಬಂದು ಕಲ್ಬಳ್ಳಿಗೆ ಬಾಣ ಬಿಟ್ಟು ನೀರು ಇದು ಇದಾದೀತೈತಲ್ಲ ಅದು. ಮತ್ತೆ ಅದನ್ನ ಎಷ್ಟು ದೀಪ ಆಯ್ತಂತ ಇದುವರೆಗೂ
ಯಾರು ಕಂಡುಹಿಡಿಯೋದು ಎಲ್ಲಿ ಬರುತ್ತೆ? ಹೌದಾ? ಕಂಡುಹಿಡಿಯೋರಿಲ್ಲ. ಅಂದ್ರೆ ನೀರು ಯಾವತ್ತೂ ನಿಂತಿಲ್ಲ? ನೀರು ಯಾವತ್ತೂ ಬರ್ತದಲ್ಲ, ಯಾಕಂದರೆ ಬೇಸಿಗೆಯಲ್ಲೂ ಇರ್ತದೆ ನೀರು. ಇರ್ತದೆ, ಸ್ವಲ್ಪ ಕಮ್ಮಿ ಆಗುತ್ತೆ, ಇರುತ್ತೆ ಖಾಲಿ ಆಗಲ್ಲ. ಮತ್ತು ರಾಮ ಲಕ್ಷ್ಮಣ ವನವಾಸಕ್ಕೆ ಹೊಂಟೋದ್ರು 5-6 ವರ್ಷ ಸೀತೆಯನ್ನು ನೋಡೋದಕ್ಕೆ. ವನವಾಸಕ್ಕೆ ಹೊಂಟೋದಾಗ ಸೀತೆ ಒಬ್ಬಳೇ ಬಂದು 5-6 ವರ್ಷ ಇದು ಧನಸ್ಕೋಟೆ ಅಂಡ್ ರಾಮತೀರ್ಥ ಅಂತ ಅದರಲ್ಲಿ ಸ್ನಾನ ಮಾಡ್ತಾಯಿದ್ರು. ಡೈಲಿ ಸ್ನಾನ ಮಾಡಿಕೊಂಡು ಅಲ್ಲೇ ಇದ್ದೇ ವಾಸ ಇದ್ದರು. ಮತ್ತು ಇವರು ಸೀತೆ ಇದ್ದಿದ್ದು ಸಪ್ತಋಷಿ ಗೊತ್ತಿಲ್ಲ, ಸಪ್ತಋಷಿಗೆ ಇಲ್ಲ ಇದ್ದಿದ್ದು ಸೀತೆ ಗೊತ್ತಿಲ್ಲ. ಸಪ್ತಋಷಿಗಳು ಈ ಸೀತೆಗೆ 5-6 ವರ್ಷ ಸ್ನಾನ ಮಾಡ್ಕೊಂಡು ಸಪ್ತಋಷಿಗಳು ಇಲ್ಲಿ ಈ ಬೆಟ್ಟಲ್ಲಿ ಅವರು ಒಬ್ಬೊಬ್ಬರ ಸಪ್ತಋಷಿಗಳು ಒಬ್ಬೊಬ್ಬರೇ ಬಂದು ಧನಸ್ಕೋಟೆ ಇರ್ತಾರೆ. ಧನಸ್ಕೋಟೆ ಸ್ನಾನ ಮಾಡೋದಕ್ಕೆ ಸ್ನಾನ ಮಾಡಿ ಈ ಕಲ್ಬಂಡೆಯಲ್ಲಿ ಅಲ್ಲಿ ಕಲ್ಬಂಡೆ ಅದು 7 ಜನ ಅಲ್ಲೇ ಕಲ್ಬಂಡೆ ಕಲ್ಬಂಡೆ ಸ್ನಾನ ಅದು ಧನಸ್ಕೋಟೆಯಲ್ಲಿ ಸ್ನಾನ ಮಾಡೋದಕ್ಕೆ ಅವ್ರು ಕಲ್ಬಂಡೆ ಆದ್ರು. ಈಗ ಮತ್ತೆ ಕಾಕಾಸುರಕ್ಕೆ ಸಂಹಾರ ಮಾಡೋದಕ್ಕೆ ಕಾಗೆಗಳು ಬರಲ್ಲ ಕಾಗೆಗಳು. ಕಾಕಾಸುರ ಅಲ್ಲಿ ತುಂಬಾ ಇದೆ ನೋಡಿ ಕತೆ ಅದು. ಕಾಕಾಸುರ ಸಂಹಾರ ಮಾಡೋದಕ್ಕೆ ಕಾಗೆಗಳು ಬರಲ್ಲ. ಮತ್ತೆ ಸೋಲೆ ಪಿಕ್ಚರ್ ತೆಗೆದು ಕೆಳಗೆ ಡ್ರೋನ್ ಪಾರ್ಕಿಂಗ್ ಮುತ್ತಲಿಗೆ ಗೊತ್ತಾ? ಸೋಲೆ ಪಿಕ್ಚರ್ ಗೊತ್ತಾ? ತೆಲುಗಲ್ಲ, ತಮಿಳು, ಹಿಂದಿ. ಸೋಲೆ ಕೆತ್ತನೆ ಆದ್ಮಿ ಅಂತ ಹೇಳ್ಬಿಟ್ಟು ಸೋಲೆ ಪಿಕ್ಚರ್ ತೆಗೆದಿದ್ದು 1945ರಲ್ಲಿ ಇದ್ದಿದ್ದು. 75ರಲ್ಲಿ ಎಷ್ಟು ವರ್ಷ ಆಯ್ತು? 1975ರಲ್ಲಿ. 25 ಅಂದ್ರೆ ಅಲ್ಲ 50 ವರ್ಷ ಗಂಟೆ 49-50 ವರ್ಷ ಆವಾಗ ಅದು ಸ್ಟಾರ್ ರಸ್ತೆ ಮಾಡಿದ್ರು. ಗಬ್ಬರ್ ಸಿಂಗ್, ಅಮಿತಾಬ್ ಬಚ್ಚನ್, ಕೆತ್ತನೆ ಆದ್ಮಿ ಅಂತ ಹೇಳ್ಬಿಟ್ಟು ಒಂದು ಹೇಮಮಾಲಿನ್ಯ ಬಂದು ಅಲ್ಲೇ ಟೆಂಟ್ ಹಾಕ್ಕೊಂಡು ಪಾರ್ಕಿಂಗಲ್ಲಿ ಅವರ ಸೋಲೆ ಪಿಕ್ಚರ್ ತೆಗೆದಿದ್ದು. ಈ ಲೊಕೇಶನ್ ಅಂತ ಕೆಳಗಡೆ ಪಾರ್ಕಿಂಗ್ ಲೊಕೇಶನಲ್ಲಿ ಅಲ್ಲೇ ತೆಗೆದಿದ್ದು. ಈಗ ಗಿಡ ಫಸ್ಟು ಎಲ್ಲ ಟೆಂಟುಗಳೆಲ್ಲ ಹಾಕ್ಕೊಂಡಿದ್ವಿ. ಸಂಪೂರ್ಣ ಟೆಂಟ್ ಹಾಕ್ಕೊಂಡಿದ್ವಿ. ಟೆಂಟ್ ಹಾಕಿ ಅಲ್ಲೇ ವಾಸ ಇದ್ದು. ಅವರು ಗಬ್ಬರ್ ಸಿಂಗು ಇಲ್ಲೂ ಉಳ್ಕೊಳ್ತಾ ಇರಲಿಲ್ಲ. ಬಟ್ ಅವರು ಬೆಂಗಳೂರು ಅಶೋಕ ಹೋಟೆಲ್ ಆಲ್ಟಿದ್ದು ಅವನು ಬಂದು ಅಲ್ಲಿಂದ ಬರ್ತಾಯಿದ್ದ. ಬಂದು ರೈಲ್ವೆ ಸ್ಟೇಷನ್ಗೆ ಕುದುರೆಯಲ್ಲಿ ಬಂದು ಇಲ್ಲಿ ಸೋಲೆ ಪಿಕ್ಚರ್ ತೆಗೆದು ಅಮಿತಾಬ್ ಬಚ್ಚನ್, ಹೇಮಮಾಲಿನಿ, ಕೆತ್ತನೆ ಆದ್ಮೇಲೆ ಹೇಳ್ಬಿಟ್ಟು ಇಲ್ಲ ಅವರು ಸೋಲೆ. ಮತ್ತು ಆ ಕಡೆಯಿಂದ ಒಂದು ಬಂಡೆ ಅಲ್ಲಿ ಪಾರ್ಕಿಂಗ್ ಬಂಡೆ ನೈಸ್ ಬಂಡೆ ಐತಲ್ಲ, ಹತ್ತದ ನೋಡಿದ್ರೆ ಆವಾಗ ಕುದುರೆ ಏರಿಸ್ತಾ ಇದ್ದಾರೆ ಮೇಲೆ. ಮತ್ತೆ SRS ಬೆಟ್ಟಲ್ಲಿ ಐತೆ ರೇವಣ ಸಿದ್ದೇಶ್ವರ ಬೆಟ್ಟ ನೋಡಿದ್ರೆ. ನಾವು ಇವತ್ತು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಿ ಅಷ್ಟೇ, ಅಲ್ಲಿ ಚೆನ್ನಾಗಿರುತ್ತೆ ಪ್ಲೇಸ್. ಅಲ್ಲೂ ಚೆನ್ನಾಗಿದೆ. ಹಿಂಗೆ ಬೆಟ್ಟ ತಾನೇ ಅಣ್ಣ? ಅದು 1500 ಮೀಟರ್. ಅದು ಆಯ್ತು. ಎಷ್ಟಿದೆ? ಈಗ 400 ಮೆಟ್ಲು. ಇಲ್ಲಿಂದ ಮೇಲೆ 500 ಮೀಟರ್. ಇಲ್ಲಿಂದ 500 ಮೆಟ್ಲು. 500 ಮೀಟ್ರು. 500 ಕಿಲೋಮೀಟರ್. 500 ಮೀಟ್ರು. 500 ಮೀಟರ್. ಅರ್ಧ ಕಿಲೋಮೀಟರ್. ಅಲ್ಲಿ 1500 ಮೀಟ್ರು. ಅದು ಒಳ್ಳೆ ಕೆಳಗೆ ರೇಣುಕಮ್ಮ, ಸೆಂಟ್ರಲ್ಲಿ ಮೇಲೆ ಸೆಂಟ್ರಲ್ ಭೀಮೇಶ್ವರ, ಮೇಲೆ ರೇವಣ ಸಿದ್ದೇಶ್ವರ. ಇದು ಬೇಬಿ ಅದೇ ಹೇಳಿದ ಮಗ. ಬಂಡೆ ಗುಹೆ, ಈ ಪೂರ್ತಿ ಬಂಡೆ ಗುಹೆ ಒಳಗೆ ದೇವಸ್ಥಾನ, ದೇವರುಗಳು ನೆಲೆಯೋದು. ನಾವು ಪಾದರಳ್ಳಿಲ್ಲ ಇದ್ದು ಅವಾಗೆಲ್ಲ ನಡ್ಕೊಂಡು ಬರೋರು. ಹೋಗ್ಲಿಲ್ಲ ನಾವು. ಅಂದ್ರೆ ಪಾದಕ್ಕೆ ನಾನು ಇಷ್ಟದ ಹುಡುಗಿನಲ್ಲಿ ಬಂದಿದ್ದು, ಪಾದರಳ್ಳಿಯಿಂದ ನಡ್ಕೊಂಡು. ಕಾಲ್ದಾರ ಇಲ್ಲ ಅಣ್ಣ ಅವಾಗ. ಹೌದೌದು. ಈಗ ರಾಮನಗರದಿಂದ ಹಳಬರೆಲ್ಲ ಹೇಳ್ತಾ ಇದ್ರು, ಇಲ್ಲಿ ಕಾಡಿಗೆ ಸೋದೆ ಬರ್ತಾ ಇತ್ತು. ಇಲ್ಲಿ ಸೋದೆ ಮತ್ತೆ ಕುರಿ ಮತ್ತೆ ಆಡು, ಕುರಿ ಎತ್ತುಗಳು ಎಲ್ಲ ಮೇಯಿಸ್ಕೊಂಡು ಬಂದು ಸೌದೆ ಎತ್ಕೊಂಡು, ಸೌದೆಗಳು ಎತ್ಕೊಂಡು. ಆಮೇಲೆ ಮತ್ತೆ ನಾಯ್ಕರು ಸೌದೆ ವ್ಯಾಪಾರ ಎಲ್ಲ ಜಾಸ್ತಿ. ಕಟ್ಟಿಗೆಗಳು ಕಟ್ಕೊಂಡು ನಾಯ್ಕರುಗಳು ಇಷ್ಟು ನಾಯ್ಕರುಗಳು ಜಾಸ್ತಿ ಬರ್ತಾ ಇತ್ತು. ಈಗ ಎಲ್ಲ ಬಂದಾಗೋಯ್ತು. ಎಲ್ಲ ಸಿಲಿಂಡ್ರು ಅದು ಇದು ಬಂತಲ್ಲ, ಯಾರು ಅವರೆಲ್ಲ ಕಟ್ಗೆ ಹೊರ್ಕೊಂಡು ಪೇಟೆಗೆ ತಂದಾಗ್ತಾ ಇದ್ರು.
ಬ್ಯಾಟ್ರಿಗಳು ಮನೆಗೆ ತಂದ ನಾವು ಸುಮಾರು ನಾನು 2001ರಲ್ಲಿ ಬಂದಿದ್ದು ನಾನು ಇಲ್ಲಿಗೆ ರಾಮನಗರಕ್ಕೆ, ನಮ್ಮದು ಕೋಲಾರ ಡಿಸ್ಟ್ರಿಕ್ಟ್. ಇರಮ್ಮ ಬೇಬಿ ಇಷ್ಟಿಷ್ಟು ಇಷ್ಟು ಎಲ್ಲ ಇಷ್ಟು ಗಂಟೆ ಕೊಟ್ಟು ಎಲ್ಲ ಹೊರ ಕಟ್ಕೊಂಡು ಎಲ್ಲ ಅದು ಒಂದು ಸಮ ರಾಮನಗರಕ್ಕೆ ಬಂದು ಮಾರ್ತಾ ಇದ್ವಿ ನಾಯಕರುಗಳು. ಈಗ ಎಲ್ಲ ಇವರೆಲ್ಲ ಅದೆಲ್ಲ ಮಾರೋರಿಲ್ಲ ಈಗ. ಈಗಿಲ್ಲ ಹೊಂಟೋದ್ರೆ ಅವರು ಸೋಗಿಗಳು ಕಲ್ತ್ಕೊಂಡ್ಬಿಟ್ಟು. ಸೋಕಿ ಕಲ್ತ್ಕೊ ನೀವು ಬಂದಿರಾ? ನೀವು ಅವ್ರ ಮಗಳು ಹಂಗೆ ಬಂತು. ಮಗ ನನ್ನ ಮೊಮ್ಮಗಳಿರೋ ಶಕ್ತಿ ನಾನು ಬಿದ್ದಾಗಿಲ್ಲ ತಾನೇ? ಇಲ್ಲ ನಿಂತು ಇಲ್ಲ ಏನಿಲ್ಲ ಅಂದ್ರೆ ಮುದ್ದೆ 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 ಏನು ಮಾಡೋಕ್ಕಾಗಲ್ಲ ಬಾ. ಅಲ್ಲಿ 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 ಅಣ್ಣ ಇವಾಗ ಯಾರು ಹಿಡ್ಕೊಳ್ತೀರಾ? ಕೆಳಗಡೆ ಇಳಿಯತ್ತಾನೆ ಹಿಡ್ಕೊ ಬಂದು. ಆಗ್ಬಿಟ್ಟವಳಿ ನನ್ನ ಮಗಳು ಗೊತ್ತಾಗಲ್ಲ. ಕೊಡಿ ನೋಡಿ ನೋಡಿ ಪಪ್ಪ ಹೊಂಟೋಯ್ತು. ಇವೆಲ್ಲ ಹಿಂಗೆ ಹಿಂಗೆ ಮನೆಗಳವೆ ನೋಡಲಿ, ಯಾರು ಹೋಗ್ಬಾರ್ದು ಅಂತ ಹಂಗೆ ಮಗ ಇದು ಮಾಡ್ಕೊಳ್ಳೋರು. ನೋಡಲಿ ಹೆಂಗೈತೆ ನೋಡು ಈ ಬೆಟ್ಟಿಂದ ಗುಹೆ ಥರ. ಮೊದಲೇ ಹಂಗೆ ಹೆಂಗೆಂಗೋ ನುಗ್ಗೋರು. ಈ ಮುದ್ರೆ ಹಿಂಗೆ ಇಲ್ಲಿ ಪಿನ್ನೆಲ್ಲ ಗೊತ್ತು ಎಲ್ಲಿ ನುಗ್ಗೋದು ಎಲ್ಲಿ ಬರ್ಬೋದು ಅಂತ. ಚಿಪ್ಪಟ್ಟೆ ಕೈ ಕೀಳಕ್ಕೆ ಬರೋನಲ್ಲ ಅವನದೇ ಕಿಲೋದು. ಅಮ್ಮ ಕಲ್ತಿರ್ತೇವೆ ಹುಷಾರಾಗಿ ಮಗ ಮಗ ಎಷ್ಟು ಈ ಕಡೆ ಬಾ ಒಂಚೂರು. ಕಟಿಂಗ್ ಮಾಡಿಸ್ಬೇಕು. ಚಿನ್ನಿ ಇಲ್ಲೋಡ. ಇವ್ರು ಮಾತಾಡ್ತಾವ್ರೆ ನಾನು ನೋಡಿ ನೋಡಿ ಸಾಕಾ ಬಾಡು ಬೇಬಿ. ಹುಸಿ ಇಲ್ಲಮ್ಮ. ಈ ಮರ ನನ್ನ ಮಮ್ಮಿ ಅಂಕೋಲ ಕಡ್ಡಿ ಅಂತ ಹೇಳ್ತಿದ್ದಾರೆ, ನಾನು ಅಲ್ಲ ಅಂತ ಇದ್ದೀನಿ. ನಿಮ್ಗೇನಾರ ಗೊತ್ತಿದ್ರೆ ಇದೇನಂತ ಕಮೆಂಟ್ ಹಾಕಿ, ಹೌದಾ ಇಲ್ವಾ ಅಂತ. ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟ್ ಏನಂತ ಕಮೆಂಟ್ ಹಾಕಿ. ಅಂಕೋಲ ಕಡ್ಡಿನ ಹೌದಾ ಅಥವಾ ಇಲ್ಲನಾ ಅಂತ. ಕಾಮೆಂಟ್ ನನಗೂ ಗೊತ್ತಿಲ್ಲ. ಹಾಂ ಅಂಕಲ ಮರ ಅನ್ಕೊಂಡಿದ್ದೀನಿ. ಹಾಂ ನೋಡೋಣ. ಮೆಸೇಜ್ ಮಾಡ್ತಾರಲ್ಲ ಏನು ಹೇಳ್ತಾರೆ ಅಂತ. ಬೇಬಿ ಹಂಗೋ ಹಿಂಗೋ ಫೈನಲಿ ಬಂದ್ವಿ. ಪ್ರಸಾದ ಮಾಡಿದ್ರೆ ಇಲ್ಲ ನಾಳೆಗ ನಾಳೆನಾ ಮಮ್ಮಿ ಮಾಡ್ಕೊ. ತೆಗ್ದಿದ್ದೀನಿ. ಹಾಕಮ್ಮ ನೀರು ಕುಡ್ಕೊಬಿಡೋಣ. ಸ್ವಲ್ಪ ಸುಸ್ತಾಗೋಯ್ತು ಅಲ್ಲೊಳ್ಳೆ ಒಳಗಡೆ. ತಮ್ಮ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಮೆಟ್ಲು ಹತ್ತೋ ಅಷ್ಟರಲ್ಲಿ ಕಾಲೆಲ್ಲ ನೋವು ಬಂತು. ಸುಮ್ಮನೆ ಕೆಳಗಡೆ ಬಂದು ಕುತ್ಕೊಳ್ಳೋಣ ಅಂತ ರೆಸ್ಟ್ ಮಾಡ್ತಾ ಇದ್ದೀವಿ. ಸಾಕಾಯ್ತು, ನೀರು ಕುಡಿದ್ಬಿಟ್ಟು ರೆಸ್ಟ್ ಮಾಡ್ತಾ ಇದೀವಿ. ಅವ್ರು ಅಲ್ಲಿದ್ದಾರೆ ಕಾರ್ ಹತ್ರ. ನಾನು ನಮ್ಮಮ್ಮ ಎಲಡ್ಕೆ ಹಾಕೊಂತವ್ರೆ. ಬಾಯಿ ಒಣಗೋಗ್ಬಿಟ್ಟೈತೆ ಎಲಡ್ಕೆ ಹಾಕೊಂತ ಐತೆ. ಅಲ್ಲಿರ್ಬೇಕು. ಚೆನ್ನಾಗೈತೆ, ಬನ್ನಿ ನೀವು ಒಂದ್ಸತಿ. ಸಖತ್ತಾಗಿದೆ, ಒಂದ್ಸತಿ ವಿಸಿಟ್ ಮಾಡಿ. ಒಂದೇ ಟ್ರಿಪ್ ಆದರೆ ರಾಮನಗರ ಅಥವಾ ವಿಸಿಟ್ ಮಾಡಿ. ಫೈನಲಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಮದ್ದೂರಿಗೆ ಬಂದ್ವಿ. ಮದ್ದೂರಲ್ಲಿರೋದು ನಮ್ಮ ಮನೆ ದೇವ್ರುಗಳೆಲ್ಲ. ಇದು ಫಸ್ಟ್ ಬಂದು ಮಾಯಮ್ಮ ದೇವಿ ಅಂತ, ಇದೇ ಫಸ್ಟ್ ಹಿಂದೇವ್ರು ನಮಗೆ. ಇಲ್ಲಿಗೆ ಪೂಜೆ ಮುಗಿಸ್ಕೊಂಡು ಮಿಕ್ಕಿದ ಬೇರೆ ದೇವ್ರುಗಳಿಗೆಲ್ಲ ಪೂಜೆ ಮಾಡೋಕ್ಕೆ ಹೋಗ್ತೀವಿ ನಾವು.
ಇಲ್ಲಿ ನೋಡಿದ್ರೆ ಐನೋರು ಬಾಗಿಲು ಹೊಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಅವ್ರ ಮನೆ ಹತ್ರ ಹೋದ್ರು, ಮನೆ ಹತ್ರನೂ ಇರಲಿಲ್ಲ. ಅವರೆಲ್ಲ ಹಸು ಮೇಯ್ಸೋಕ್ಕೆ ದೂರ ಹೊಲ್ದ ಹತ್ರ ಹೋಗ್ಬಿಟ್ಟಿದ್ದಾರೆ ಅಂತ, ಅದು ಬಂದು ದೂರ ಅಂತ. ಬಟ್ ಅವ್ರ ಫೋನು ತೊಗೊಂಡು ಹೋಗಿಲ್ವಂತೆ. ಅವ್ರ ವೈಫ್ನ ನಾನೇ ಹೋಗಿ ಕರ್ಕೊಬಂದೆ. ಸರಿ, ಇನ್ನೇನು ಮಾಡೋದು, ಬಾಗ್ಲ ಹತ್ರ ಪೂಜೆ ಮುಗಿಸ್ಕೊಳ್ಳೋಣ. ಇಷ್ಟು ದೂರದಿಂದ ಬಂದಿದ್ದೀವಿ, ಇಷ್ಟು ದಿನದಿಂದ ಬರಬೇಕು ಅಂದ್ಕೊಂಡು ಆಗ್ತಾನೇ ಇರಲಿಲ್ಲ. ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು, ಒಳ್ಳೇದೋ ಕೆಟ್ಟದೋ ನೀನೇ ನೋಡ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಬಾಗ್ಲಲ್ಲಿ ಪೂಜೆ ಮಾಡ್ಕೊಂಡ್ವಿ. ಅದಾದಮೇಲೆ ಮಿಕ್ಕಿದ್ದೇವ್ರಿಗೆಲ್ಲ ಪೂಜೆ ಮಾಡೋಕ್ಕೆ ಹೋಗಿದ್ವಿ. ಒಂದು ಸ್ವಲ್ಪ ಬೇಜಾರಾಯಿತು, ಆದರೂ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ. ಇವಳು ಅರ್ಶಿನ ಕುಂಕುಮನ ಹೆಂಗೆ ಬಳ್ಕೊಂಡಿದ್ದಾರೆ. ಅದಾದಮೇಲೆ ಇನ್ನೊಂದು ದೇವಿ ಇದೆ, ಅದನ್ನು ತೋರಿಸಿ. ಇದು ಹೆಣ್ಣು ದೇವ್ರೇನೆ. ಇದು ಈ ಐನೋರು ಸಿಗೋದಂತ ಅಪರೂಪ ಅಂದರೆ ಅಪರೂಪ. ಇದೊಂದು ಖ್ಯಾತಮ್ಮ ದೇವಿ ಅಂತ ಹೇಳಿ ಹೆಣ್ಣು ದೇವರು. ಆ್ಯಂಡ್ ಇದು ಹೆಂಗೆ ಅಂದರೆ ಇದು ದೇವಸ್ಥಾನ ಥರ ಇಲ್ಲ, ಇದೊಂದು ಮನೆ ಥರ ಒಳ್ಕಲ್ಲಿದೆ. ಆ್ಯಂಡ್ ಅಡುಗೆ ಮನೆ ಇದೆ. ಅಡುಗೆ ಮನೆಯಲ್ಲಿ ವಾಗಲಲ್ಲಿ ಈ ದೇವಿ ಕೂತಿರೋದು. ಅದೇನೋ ಇದ್ರದ್ದೇನೋ ಸ್ಟೋರಿ ಇದೆ. ಇನ್ನು ಈ ದೇವಿ ಏನೋ ಮುನ್ಸ್ಕೊಂಡೋಗಿ ವಾಗಲಲ್ಲಿ ಕೂತಿರೋದು. ಆ್ಯಂಡ್ ಇದಂತೂ ಸಿಗೋದು, ಇದು ಐನೋರಂತೂ ಸಿಗೋದು ಅಂತ ಅಪರೂಪ ಅಂದರೆ ಅಪರೂಪ. ನಮಗಂತೂ ಇಷ್ಟು ವರ್ಷದಲ್ಲಿ ನಮಗೊಂದೇ ಒಂದು ಸತಿ ಐನೋರು ಸಿಕ್ಕಿದ್ದು. ಆವಾಗ ಮರಳಕ್ಕೇನೋ ಕೂತಿದ್ದು, ಆವಾಗ ನೋಡಿದ್ದು ವಾಗಲಲ್ಲಿ ಈ ದೇವಿ ಹೋಗಿ ಕೂತ್ಕೊಂಡಿರೋದು. ಈ ದೇವಿ ಅಂತೂ ತುಂಬ ಪವರ್ಫುಲ್ ಅಂತೆ, ತುಂಬ ಹಟ್ ಮಾಡಿ ಅಂತೆ ಈ ದೇವಿ, ಖ್ಯಾತಮ್ಮ ದೇವಿ ಅಂತ. ಇದು ನಮ್ಮದು 2ನೇ ದೇವರು. ಇದನ್ನು ಮುಗಿಸ್ಕೊಂಡು ಇನ್ನೊಂದು ದೇವರೈತೆ, ಅದಕ್ಕೆ ಹೋದ್ವಿ. ಅದನ್ನು ತೋರಿಸ್ತೀನಿ ಬನ್ನಿ. ಇದನ್ನು ಮುಗಿಸ್ಕೊಂಡು ಇನ್ನೊಂದು ಪಟ್ಲುದಮ್ಮ ದೇವಿ ಅಂತ ಹೇಳ್ಬಿಟ್ಟು, ಇದು ಹೆಣ್ಣು ದೇವರೇನೆ. ಆ್ಯಂಡ್ ಇದು ಒಂಥರ ಹುತ್ತದ ದೇವರು. ಅದೊಳಗಡೆ ಹುತ್ತ ಇದೆ ಫುಲ್ಲು. ಅದು ಅಷ್ಟು ದೊಡ್ಡದಾಗಿದೆ ಅಂದರೆ ಅದೊಳಗಡೆ ಎಲ್ಲ ಹುತ್ತ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ, ಬೆಳ್ಕೊಂಡು ಹೋಗಿ ಉದುರೋಗುತ್ತೆ. ಅದ್ರಲ್ಲಿ ಹಾವಿದೆ, ಅದು ಹೆಂಗೆ ಹೋಗುತ್ತೆ ಹೆಂಗೆ ಬರುತ್ತೆ ಅಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ವಂತೆ. ಬಟ್ ತುಂಬ ಟೈಮ್ ಈ ಅಣ್ಣಂಗೆ ಕಾಣಿಸ್ಕೊಂಡಿದೆ ಅಂತೆ. ಈ ಅಣ್ಣನೇ ನಮಗೆ ಫೋನ್ ಮಾಡಿಲ್ಲ, ಇವ್ರನ್ನೇ ಫೋನ್ ಮಾಡ್ಕೊಂಡು ನಾವು ಹೋಗೋದು. ಅಣ್ಣ ಬರಬೇಕಾ ಹೇಗೆ ಏನು ಅಂತ. ಯಾರು ಸತ್ತೋಗಿದ್ರೆ ಹೇಳ್ತಾರೆ, ಇಲ್ಲಾಂದರೆ ಬನ್ನಿ ಅಮ್ಮ ಅಂತ ಹೇಳ್ತಾರೆ. ಇವ್ರು ಕರುಣ ಅಣ್ಣ ಅಂತ ಹೇಳ್ಬಿಟ್ಟು. ಇವ್ರದ್ದು ಒಂದು ಸ್ಟೋರಿ ಇದೆ. ಈ ದೇವಿ ಇವ್ರನ್ನ ಹೆಂಗೆ ಕರ್ಸ್ಕೊಂಡ್ರು ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಇವರು ತುಂಬ ಬ್ಯುಸಿ ಇದ್ದರು, ಶುಕ್ರವಾರ ಬೇರೆ ಅಲ್ವಾ, ಅದಕ್ಕೂ ತುಂಬ ಚೆನ್ನಾಗಿದ್ರು. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ನೊಂದು ಸತಿ ಹೋದಾಗ ಅವ್ರ ಬಾಯಲ್ಲೇ ಇವ್ರ ಸ್ಟೋರಿ ಏನಾಯ್ತು, ಈ ಅಮ್ಮ ಇವ್ರನ್ನ ಹೆಂಗೆ ಕರ್ಸ್ಕೊಂಡ್ರು ಅಂತ ಹೇಳ್ತೀನಿ. ತುಂಬ ಪವರ್ಫುಲ್ ದೇವರು. ಇದೊಂದು ಮಾತ್ರ ನಮಗೆ ಚೆನ್ನಾಗಿ ಯಾವಾಗ ಹೋದ್ರೂ ಇದೊಂದು ದೇವ್ರಿಗೆ ಮಾತ್ರ ಚೆನ್ನಾಗಿ ಪೂಜೆ ಸಿಗುತ್ತೆ. ಆ್ಯಂಡ್ ಮಂಗಳಾರತಿನೂ ಸಿಗುತ್ತೆ. ಯಾವ ದೇವ್ರದ್ದು ಅಷ್ಟೊಂದು ನಮಗೆ ಮಂಗಳಾರತಿ ಆ್ಯಂಡ್ ಪೂಜೆ ನೆಮ್ಮದಿಯಾಗಿ ಸಿಗೋದಿಲ್ಲ. ಎಲ್ಲದಕ್ಕೂ ಬಾಗ್ಲಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋದೇ ಆಗೋಗುತ್ತೆ. ಆ್ಯಂಡ್ ಸರಿ ಅಂದ್ಬಿಟ್ಟು ಸ್ವಲ್ಪ ತೀರ್ಥನೂ ಈಸ್ಕೊಂಡ್ವಿ. ಮಂಗಳಾರತಿ ಎಲ್ಲ ಆದಮೇಲೆ ಸ್ವಲ್ಪ ತೀರ್ಥನೂ ಈಸ್ಕೊಂಡ್ವಿ, ಮತ್ತು ಹುತ್ತದ ಮಣ್ಣು ಅದನ್ನು ಈಸ್ಕೊಂಡ್ವಿ. ಇಲ್ಲೆಲ್ಲ ಪ್ರಸಾದ ಎಲ್ಲ ಶುಕ್ರವಾರ ಬರಲ್ವ, ಪ್ರಸಾದ ಎಲ್ಲ ಚೆನ್ನಾಗಿ ಸಿಕ್ತು. ಮತ್ತು ಹೊಟ್ಟೆ ಬೇರೆ ಚೆನ್ನಾಗಿ ಹಸ್ಕೊಂಡಿರೋದು ಕರಿಗೂ ಡಿಫ್ರೆಂಟ್ ಪ್ರಸಾದ ಎಲ್ಲ ಸಿಕ್ತು. ಅಲ್ಲಿ ತಿನ್ಕೊಂಡು ಎಲ್ಲರೂ ಕುತ್ಕೊಂಡಿದ್ವಿ. ಪಾಪುಗೆ ಹಂಗೆ ಅಲ್ಲೇ ಪುಳಿಯೋಗರೆ ಸಿಕ್ಕಿತ್ತು, ಅದನ್ನೇ ತಿನ್ಸ್ಕೊಂಡ್ವಿ. ನೋಡಿ ಹೆಂಗಿದೆ, ಅದು ದೂರ ಇರೋದು. ಇದೊಂದು 1 ಕಿಲೋಮೀಟ್ರ್ ಆ ಕಡೆ ಇರೋದು ನೋಡಿ. ಅಲ್ಲೆಲ್ಲ ನವಿಲು ಕಾಣಿಸ್ತದೆ. ಏನು ಸೌಂಡು ಅಂತ ನೋಡಿದ್ರೆ ನವಿಲುಗಳು ನಮ್ಮನ್ನು ನೋಡಿ ಎಲ್ಲ ಹೋಗ್ಬಿಟ್ಟು ನೋಡಿ. ಅಲ್ಲೂ ಎಷ್ಟೊಂದು ಸಿಕ್ಕಾಬಟ್ಟೆ ಸಾಯಂಕಾಲ ಆಯ್ತಾನೆ ಕಿಯೋ ಅಂತ ಸೌಂಡ್ ಮಾಡ್ತಾನೆ ಇರ್ತವೆ. ಅಲ್ಲಿ ಎಲ್ಲ ಸಿಕ್ಕಾಬಟ್ಟೆ ನೋಡಿ ಹೆಂಗೆ ಹೋಗ್ತಾ ಇದ್ದಾವೆ ನಮ್ಮನ್ನು ನೋಡಿದ ತಕ್ಷಣ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವರು, ಬೋರೆ ದೇವರೇನೋ ಅಂದ್ಕೊತೀನಿ. ಅದು ಫೈನಲಿ ಮುಗೀತು.